ಸರ್, ಪ್ರಸಕ್ತ ವರ್ಷದಲ್ಲಿ ಮುಂಗಾರು ಕರ್ನಾಟಕವನ್ನು ಪ್ರವೇಶಿಸಿದಾಗಿನಿಂದ ಇಲ್ಲಿಯವರೆಗೂ ಅದರ ಒಂದು ಹರಡುವಿಕೆ ಮತ್ತು ಅದರ ವೇಗ ಹೇಗಿದೆ ಸರ್? ಎಲ್ಲೆಲ್ಲಿ ಈಗ ಅದು ಹರಡುವಿಕೆ ಆರಂಭವಾಗಿದೆ? ನಿನ್ನೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಪ್ರವೇಶಗೊಂಡಿತು. ಇವತ್ತು ಆಗಾಗಲೇ ಕರ್ನಾಟಕದ ಎಲ್ಲ ಕರಾವಳಿ ಜಿಲ್ಲೆಗಳಲ್ಲಿ, ಕೆಲವು ಭಾಗ ಬೆಳಗಾವಿ ಜಿಲ್ಲೆಯಲ್ಲಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರ ಈ ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರವೇಶಗೊಂಡಿದೆ. ಈಗ ಈ ಮುಂಗಾರು ಪ್ರವೇಶ ಭಾಳ ಫಾಸ್ಟಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ವೇಗವಾಗಿ ಈ ಒಂದು ಮುಂಗಾರು ಮಳೆ ಪ್ರವೇಶವಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ಇವತ್ತು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು, ಕೆಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಿದೆ. ಮತ್ತು ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಮತ್ತು ಮುಂದಿನ 5 ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಉತ್ತಮವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಸರ್, ಇಂದಿನ ಹವಾಮಾನ ವರದಿಯ ಪ್ರಕಾರ ರಾಜ್ಯದ ಯಾವ ಭಾಗಗಳಲ್ಲಿ, ಅಂದರೆ ಕರಾವಳಿ, ಮಲೆನಾಡು, ಉತ್ತರ ಅಥವಾ ದಕ್ಷಿಣ ಒಳನಾಡು ಇವುಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯಲ್ಲಿ ಇದೆಯೇ ಸರ್? ಅಥವಾ ಎಲ್ಲಾದರೂ ರೆಡ್ ಅಥವಾ ಯೆಲ್ಲೋ ಅಲರ್ಟ್ ಘೋಷಿಸುವಂಥ ಸೂಚನೆಗಳಿದ್ದಾವೆ ಸರ್? ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಜೂನ್ 5ರಿಂದ ಜೂನ್ 10ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಕೆಲವು ಕಡೆ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಮುಂದಿನ 5 ದಿನಗಳವರೆಗೆ ಆರೆಂಜ್ ಅಲರ್ಟನ್ನು ಕೂಡ ಕೊಡಲಾಗಿದೆ. ಮತ್ತು ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 5ರಿಂದ ಜೂನ್ 10ರವರೆಗೆ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮತ್ತು ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ, ಅಂದರೆ 75% ಪ್ರದೇಶಗಳಲ್ಲಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಕೆಲವು ಜಿಲ್ಲೆಗಳಿಗೆ ನಾವು ಅಲರ್ಟ್ ಕೂಡ ಕೊಟ್ಟಿದ್ದೀವಿ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಜಿಲ್ಲೆಗಳಿಗೆ ಮುಂದಿನ 5 ದಿನಗಳವರೆಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಅಂದರೆ ಈ ಜಿಲ್ಲೆಗಳಲ್ಲಿ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮತ್ತು ಉಳಿದ ಜಿಲ್ಲೆಗಳಲ್ಲಿ, ಕರ್ನಾಟಕದ ಪೂರ್ವ ಜಿಲ್ಲೆಗಳಲ್ಲಿ ಮಳೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ ಮುಂದಿನ 5 ದಿನಗಳವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಓಕೆ ಸರ್, ನಾನು ಈಗ ಬೆಂಗಳೂರಿಗೆ ಬರ್ತಾ ಇದ್ದೆ ಸರ್. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಹಗಲಿನ ತಾಪಮಾನ ಗಣನೀಯವಾಗಿ ಇಳಿಮುಖವಾಗಿದ್ದು ತಂಪು ವಾತಾವರಣ ಸೃಷ್ಟಿಯಾಗಲು ಕಾರಣವೇನು ಸರ್? ಮತ್ತು ಇಂದಿನ ಮತ್ತು ಮುಂದಿನ ಕೆಲವು ದಿನಗಳ ನಗರದ ಮಳೆ ಮುನ್ಸೂಚನೆ ಹೇಗಿದೆ? ಕಳೆದ ಒಂದು ವಾರದಿಂದ ಕರ್ನಾಟಕ ರಾಜ್ಯಾದ್ಯಂತ ಹಲವು ಕಡೆ ಮಳೆಯಾಗ್ತಾಯಿದೆ. ಇದರಿಂದ ತಂಪು ಕೂಡ ಆಗಿದೆ. ಮತ್ತು ಬೆಂಗಳೂರಿನಲ್ಲಿ ಕೂಡ ಸತತವಾಗಿ ಕಳೆದ ಒಂದು ವಾರದಿಂದ ಒಂದು ದಿವಸ ಮಳೆ ಆಗ್ತಾ ಬರುವುದರಿಂದ ಇಲ್ಲಿನ ಉಷ್ಣಾಂಶ ದಿಢೀರನ ಕಡಿಮೆ ಆಗಿದೆ. ಗರಿಷ್ಠ ಉಷ್ಣಾಂಶ ಸುಮಾರು ಬೆಂಗಳೂರಿನಲ್ಲಿ 31-32 ಡಿಗ್ರಿ ಸೆಲ್ಸಿಯಸ್ಸು, ಕೆಲವೊಂದು ದಿವಸ 30 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಕನಿಷ್ಠ ಉಷ್ಣಾಂಶ ಸುಮಾರು 20 ಡಿಗ್ರಿ ಸೆಲ್ಸಿಯಸ್ ಆಗಿರುವುದರಿಂದ ನಮಗೆ ಬೆಂಗಳೂರಿನಲ್ಲಿ ಒಂದು ಆಹ್ಲಾದಕರ ಒಂದು ವಾತಾವರಣ, ಅಂದ್ರೆ ಒಳ್ಳೆ ಕಂಫರ್ಟೇಬಲ್ ವೆದರ್ ಈಗಿದೆ. ಓಕೆ ಸರ್. ಈಗ ಅರಬ್ಬಿ ಸಮುದ್ರ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ಪ್ರಸ್ತುತ ಸೃಷ್ಟಿಯಾಗಿರುವಂಥ ಹವಾಮಾನ ವ್ಯವಸ್ಥೆ, ಸೈಕ್ಲೋನಿಕ್ ಸರ್ಕ್ಯುಲೇಷನ್ ಅಥವಾ ಕನಿಷ್ಠ ಒತ್ತಡದ ಪ್ರದೇಶಗಳು ಕರ್ನಾಟಕದ ಮುಂಗಾರಿನ ತೀವ್ರತೆ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತವೆ ಸರ್? ಈಗಾಗಲೇ ಪೂರ್ವ ಅರಬ್ಬಿ ಸಮುದ್ರದಲ್ಲಿ, ಅಂದರೆ ಕರ್ನಾಟಕ ಹಾಗೂ ಕೇರಳದ ಕರಾವಳಿಯಲ್ಲಿ ಪ್ರೆಷರ್ ಗ್ರೇಡಿಯಂಟ್ ಮೀನ್ ಸೀ ಲೆವೆಲ್ನಲ್ಲಿ ಜಾಸ್ತಿ ಇದೆ. ಮತ್ತು ಕರ್ನಾಟಕ ಮತ್ತು ಕೇರಳದ ಕರಾವಳಿಯಲ್ಲಿ, ಅಂದರೆ ಪೂರ್ವ ಅರಬ್ಬಿ ಸಮುದ್ರದಲ್ಲಿ ಒಂದು ಟ್ರಫ್ ಇದೆ. ಈ ಒಂದು ಟ್ರಫ್ ಇರುವುದರಿಂದ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡಿನ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಉತ್ತಮವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಮತ್ತು ಉಳಿದ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಕೂಡ ಮಳೆಯಾಗುವ ಸಾಧ್ಯತೆಗಳದಾವು. ಸರ್, ಈಗಾಗಲೇ ರೈತರು ಬಿತ್ತನೆ ಕಾರ್ಯವನ್ನು ಕೈಗೊಂಡಿದ್ದಾರೆ ಸರ್. ರಾಜ್ಯಕ್ಕೆ ಮುಂಗಾರು ಸಹಿತ ಪ್ರವೇಶ ಆಗಿದೆ. ಆದ್ದರಿಂದ ಈಗ ರೈತರು ಬಿತ್ತನೆ ಮಾಡೋದಕ್ಕೆ ಇದು ಸೂಕ್ತ ಸಮಯನ ಸರ್, ಅಥವಾ ಇನ್ನೂ ಸ್ವಲ್ಪ ಏನಾದರೂ ಕಾದು ನೋಡಬೇಕಾ ಅಂತ?
ನನ್ನ ಅನಿಸಿದ ಮಟ್ಟಿಗೆ ಈ ಒಂದು ಮುಂದಿನ ಒಂದು ವಾರದವರೆಗೆ ಮಳೆ ಆಗ್ತೈತಿ. ಅವರ ಒಂದು ಭೂಮಿಯ ತೇವಾಂಶವನ್ನು ನೋಡಿಕೊಂಡು ಅವರು ಬಿತ್ತನೆಗೆ ಆರಂಭ ಮಾಡ್ಕೋಬೋದು. ಏನು ಅಂತ ಏನು ತೊಂದರೆ ಆಗಲಿಕ್ಕಿಲ್ಲ ಅನಿಸುತ್ತೆ. ಓಕೆ ಸರ್. ಸರ್, ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಆರಂಭಿಕ ಮಳೆಯ ಕೊರತೆ ಕಂಡುಬರುತ್ತಿರುವುದರಿಂದ ಅಲ್ಲಿನ ರೈತರು ಬಿತ್ತನೆ ಕಾರ್ಯವನ್ನು ಕೆಲ ದಿನಗಳ ಕಾಲ ಮುಂದೂಡುವುದು ಸೂಕ್ತವೇ ಅಥವಾ ಪರ್ಯಾಯ ಆಲೋಚನೆಗಳು ಏನಾದರೂ ಮಾಡಬೇಕಾ ಸರ್? ಮುಂದೂಡೋದೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮುಂದಿನ ಒಂದು ವಾರದವರೆಗೆ ಮಳೆ ಬರ್ತೈತಿ. ಅವರು ಆದರೆ ನಮ್ಮ ಸತತವಾಗಿ ಮಳೆ ಬರುವುದರಿಂದ ಅವರ ಒಂದು ಭೂಮಿಯ ಒಂದು ಅದರ ತೇವಾಂಶ ಹೆಂಗಿರ್ತೈತಿ, ಅದರದ್ದು ಪ್ರವಾಹ ಬರ್ತಾಯಿಲ್ಲ, ಅದನ್ನೆಲ್ಲ ತಾವೇ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ತಾವೇ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳೋದು ಭಾಳ ಸೂಕ್ತ. ಓಕೆ ಸರ್. ಸರ್, ಈ ಬಾರಿ ಮುಂಗಾರು ಹಂಗಾಮಿನಲ್ಲಿ ಜೋಳ, ಹತ್ತಿ, ಶೇಂಗಾ ಹಾಗೂ ತೊಗರಿ ಮುಂತಾದ ಪ್ರಮುಖ ಬೆಳೆಗಳ ಬಿತ್ತನೆಗೆ ಹವಾಮಾನ ಇಲಾಖೆ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳು ರೈತರಿಗೆ ಏನಾದರೂ ನೀಡುವಂಥ ಪ್ರಮುಖ ಸಲಹೆಗಳು ಏನಾಗಿರ್ತಾವೆ ಸರ್, ವೈಜ್ಞಾನಿಕ ಸಲಹೆಗಳು? ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಿಗೆ ನಾವು ಮುಂದಿನ ಒಂದು ವಾರದವರೆಗೆ ಎಷ್ಟೆಷ್ಟು ಮಳೆ ಆಗತ್ತಾ, ಉಷ್ಣತೆ ಎಷ್ಟಿರ್ತೈತಿ, ಅದರ ಬಗ್ಗೆ ಎಲ್ಲ ನಾವು ಒಂದು ಮುನ್ಸೂಚನೆ ಕಳಿಸ್ತೀವಿ. ಅದರ ಪ್ರಕಾರ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಮೈಸೂರು ಇರ್ಬೋದು, ಮತ್ತು ಬ್ರಹ್ಮಾವರ ಇರ್ಬೋದು, ಮತ್ತು ಧಾರವಾಡ ಇರ್ಬೋದು, ರಾಯಚೂರು, ಬೀದರು, ಈ ಎಲ್ಲ ಜಿಲ್ಲೆಗಳಲ್ಲಿ ಕೃಷಿ ಹವಾಮಾನ ಕೇಂದ್ರಗಳು ರೈತರಿಗೆ ಯಾವ ರೀತಿ ಸಲಹೆ ಕೊಡ್ತಾರೆ ಅನ್ನೋದು ತಾವು ಗಮನಿಸ್ಕೋಬೇಕು. ಪ್ರತಿ ಬೆಳೆಗೂ ಅವರು ಒಂದು ಸಲಹೆಯನ್ನು ಕೊಡ್ತಾರೆ. ನೀವು ಅವ್ರನ್ನ ಖುದ್ದಾಗಿ ಭೇಟಿಯಾಗಿ ಅದರ ಬಗ್ಗೆ ನೀವು ವಿಚಾರ ವಿನಿಮಯ ಮಾಡೋದರಿಂದ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಸಿಗ್ತೈತೆ ಅಂತ ನನಗನ್ಸುತ್ತೆ. ಸರ್, ಕೆಲವು ಭಾಗಗಳಲ್ಲಿ ಗುಡುಗು ಮಿಂಚು ಸಹಿತ ಬಿರುಗಾಳಿ ಹಾಗೂ ಆಲಿಕಲ್ಲು ಮಳೆಯಾಗುವ ಮುನ್ಸೂಚನೆ ಇರುವುದರಿಂದ ಕೃಷಿ ಭೂಮಿಯಲ್ಲಿ ಬಿತ್ತಿದ ಬೀಜಗಳು ಕೊಚ್ಚಿ ಹೋಗದಂತೆ ಅಥವಾ ಹಾನಿಯಾಗದಂತೆ ರೈತರು ಕೈಗೊಳ್ಳಬೇಕಾದ ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳಿದಾವ ಸರ್? ಅವರ ಹೊಲ ಜಾಸ್ತಿ ತೆಗ್ಗಿತ್ತಂದ್ರೆ ಒಂದು ಸ್ವಲ್ಪ ಜಾಸ್ತಿ ಮಳೆ ಬರೋ ನಿರೀಕ್ಷಣೆ ಇತ್ತಂದ್ರೆ ಒಂದು ಸ್ವಲ್ಪ ನೀವು ನೀರು ಹೊರಗಡೆ ಹರಿದು ಹೋಗೋದಕ್ಕೆ ಅನುಕೂಲ ಮಾಡ್ಕೋಬೇಕು. ಜಾಸ್ತಿ ನೀರು ನಿಂದಿರ್ಲಾರ್ದಂಗೆ ನೋಡ್ಕೋಬೇಕು. ಆದರೆ ಕೆಲವೊಂದು ಹೊಲದಲ್ಲಿ ಒಂದು ಕಡೆ ಒಂದು ಮೂಲೆಯಲ್ಲಿ ಜಾಸ್ತಿ ತೆಗೆದು ಜಾಸ್ತಿ ನೀರು ಹಿಂಗಂಗೆ ಮಾಡಿದ್ರೂ ಅದು ನಿಮ್ಮ ಹೊಲದ ಒಂದು ಅಂತರ್ಜಲನೂ ಹೆಚ್ಚಿಗೆ ಮತ್ತು ಅದರದ್ದು ಹೊಲದ ತೇವಾಂಶ ಕೂಡ ಹೆಚ್ಚಿನ ಮಟ್ಟದಲ್ಲಿ ಅದು ಕಾಪಾಡಿಕೊಳ್ತೈತಿ. ಓಕೆ ಸರ್. ಸರ್, ಮುಂಗಾರು ಪೂರ್ವದಲ್ಲಿ ಅಂದರೆ ಮೇ ತಿಂಗಳಲ್ಲಿ ಬಿದ್ದ ದಾಖಲೆ ಮಳೆಯಿಂದಾಗಿ ರಾಜ್ಯದ ಪ್ರಮುಖ ಜಲಾಶಯಗಳು ಈಗಾಗಲೇ ಉತ್ತಮ ನೀರಿನ ಮಟ್ಟ ಹೊಂದಿವೆ ಸರ್. ಪ್ರಸ್ತುತ ಜೂನ್ ತಿಂಗಳ ಮಾರುತಗಳು ಇವುಗಳ ಒಳಹರಿವನ್ನು ಎಷ್ಟು ವೃದ್ಧಿಸಲಿವೆ ಸರ್? ಇನ್ನು ಈ ಜೂನ್ ತಿಂಗಳಲ್ಲಿ ಸಾಮಾನ್ಯವಾಗಿ ಮಳೆ ಬರ್ತೈತಿ. ಇನ್ನೂ ಒಂದು ವಾರ ಅಂತೂ ಬರುತ್ತೆ. ಏನು ಅಷ್ಟೇನು ತೊಂದರೆ ಆಗಲಿಕ್ಕಿಲ್ಲ ಅನ್ಸುತ್ತೆ ನಾನು. ಓಕೆ ಸರ್. ಸರ್, ಬೆಂಗಳೂರಿನಂಥ ಮೆಟ್ರೋ ನಗರಗಳಲ್ಲಿ ಹಠಾತ್ ಭಾರೀ ಮಳೆಯಿಂದಾಗುವ ಈ ಪ್ರವಾಹದಂಥ ಸ್ಥಿತಿ ಉಂಟಾಗೋದ್ರಿಂದ ಸರ್, ಇದನ್ನು ತಡೆಗಟ್ಟಲು ನಾಗರಿಕರು ಮತ್ತು ನಗರ ಪಾಲಿಕೆಗಳು ಮುನ್ಸೂಚನೆಗಳನ್ನು ಹೇಗೆ ಬಳಸ್ಕೊಳ್ಬೇಕು ಸರ್? ಜನರು ನಮ್ಮ ಒಂದು ಭಾರಿ ಮಳೆ ಕೊಟ್ಟಿತ್ತಂದ್ರೆ ತಗ್ಗು ಪ್ರದೇಶದಲ್ಲಿ ಕೆಲವೊಂದು ಮನೆಗಳು ತಾವು ಭಾಳ ಎಚ್ಚರದಿಂದ ಇರಬೇಕು. ಮತ್ತು ರೋಡ್ನಲ್ಲಿ ನೀರು ತುಂಬಿದಾಗ ಅಡ್ಡಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಕೆಲವೊಂದು ಕಡೆ ಎಲ್ಲ ಕೆಲವೊಂದು ಕಡೆ ಹೋಲ್ಸಿರ್ತಾವೆ ಒಮ್ಮೊಮ್ಮೆ ಇರೋದರಿಂದ ಇದು ಸ್ವಲ್ಪ ದೊಡ್ಡ ಅನಾಹುತಗಳು ಕೂಡ ಆಗ್ಬೋದು. ನೀರೇನೋ ಕಡಿಮೆ ಐತೆ ಅಂತೇಳಿ ನಾವು ಸಡನ್ನಾಗಿ ಅಪರಿಚಿತ ರಸ್ತೆಗಳಲ್ಲಿ ಅಡ್ಡಾಡ್ಬೋದು. ಕೆಲವೊಂದು ಮ್ಯಾನ್ ಹೋಲ್ಸ್ ಇರ್ತಾವೆ, ತಗ್ಗು ದಿನ್ನೆಗಳು ಕಾಣಲ್ಲ. ಯಾವುದೂ ನಾವು ಅಂದ್ರೆ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಪ್ರತಿಯೊಂದು ರೀತಿಯೂ ಕಾಳಜಿ ತೊಗೋಬೇಕು. ಮತ್ತು ಕೆಲವೊಂದು ನೀರಿನಲ್ಲಿ ವಿದ್ಯುತ್ ಇವು ಕೇಬಲ್ಸ್ ಇರ್ತಾವೆ, ಅವೊಮ್ಮೆ ಇವೆಲ್ಲ ಮಣ್ಣಿನ ನೀರಿನಿಂದಾಗಿ ಒಮ್ಮೆ ಕಾಣಲ್ಲ. ಮತ್ತು ಕೆಲವೊಂದು ದೊಡ್ಡ ದೊಡ್ಡ ಚರಂಡಿ ಕಾಲುವೆಗಳು ಕೂಡ ಬೆಂಗಳೂರಿನಲ್ಲಿ ಅದಾವೆ. ಅವು ಕೆಲವೊಮ್ಮೆ ಮಕ್ಕಳು ಆಟ ಆಡ್ಲಿಕ್ಕಂತ ಹೋಗಿರ್ತಾರೆ. ಅದ್ರ ಬಗ್ಗೆನೂ ಭಾಳ ಕಾಳಜಿ ತೊಗೋಬೇಕಂತ ನಾ ಕೇಳ್ಕೊಳ್ತೀನಿ. ಓಕೆ ಸರ್. ಸರ್, ಈಗ ಇಲಾಖೆಯ ಮುನ್ಸೂಚನೆಗಳು ಹಳ್ಳಿ ಮಟ್ಟದ ರೈತರಿಗೆ ತಡವಾಗಿ ತಲುಪುತ್ತಿವೆ ಅಂತ ಒಂದು ಮಾಹಿತಿ ಇದೆ ಸರ್. ಯಾಕಂದರೆ ರೈತರಿಗೆ ಮೊಬೈಲ್ ಇದ್ದರೂ ಸಹಿತ ಯಾವುದರಲ್ಲಿ ಮೊಬೈಲ್ನಲ್ಲಿ ಎಲ್ಲಿ ನೋಡಬೇಕು ಮತ್ತು ಅದರ ನಿಖರವಾದ ಮಾಹಿತಿ ಹೌದಾ ಅಲ್ವಾ ಅನ್ನೋ ಒಂದು ಡೌಟ್ರಿಗೆ ರೈತರಿಗೆ ಅಂದಾಜಿದೆ ಸರ್. ಹೀಗಾಗಿ
ರೈತರು ಹವಾಮಾನ ಇಲಾಖೆಯಿಂದ ನೇರವಾಗಿ ಮಾಹಿತಿಯನ್ನು ಪಡೆದುಕೊಳ್ಳಲು ಯಾವುದಾದ್ರೂ ಡಿಜಿಟಲ್ ಮಾಧ್ಯಮ ಅಥವಾ ಆ್ಯಪ್ಗಳೇನಾದ್ರು ಇದ್ದಾವೆ ಸರ್? ಇವು ಮೌಸಮ್ ಆ್ಯಪ್ ಅಂತೇಳಿದೆ ನಮ್ಮ ಒಂದು ಹವಾಮಾನ ಇಲಾಖೆದು. ಆ ಒಂದು ಆ್ಯಪ್ ಮೂಲಕ ಮಾಡ್ಕೋಬೋದು. ಏನೋ ಒಂದು ದಮಿನಿ ಅಂತೇಳಿ ಒಂದು ಆ್ಯಪ್ ಇದೆ, ಮೇಘದೂತ, ಹಿಂಗೆ ಆ್ಯಪ್ಗಳು ಬೇರೆ ಬೇರೆ ಅದಾವು. ಮತ್ತು ಅದಲ್ಲದೆ ನಮ್ಮ ಒಂದು ವೆಬ್ಸೈಟ್ನಲ್ಲೂ ತಮ್ಮ ಸ್ಮಾರ್ಟ್ಫೋನ್ನಲ್ಲಿ ಓಪನ್ ಮಾಡ್ಕೋಬೋದು. ಮೌಸಮ್ ಅಂತ ಇದೆ. ಹಿಂಗೆ ಅದು ಅಲ್ಲದೆ ನಾವು ಪತ್ರಿಕೆಯಲ್ಲೂ ಕೂಡ ಮುಂದಿನ ಒಂದು ವಾರದವರೆಗೆ ಮುನ್ಸೂಚನೆಯನ್ನು ಕೊಡ್ತೀವಿ. ಮತ್ತು ದೂರದರ್ಶನ ಎಲ್ಲ ಟಿ ವಿ ಚಾನಲ್ನಲ್ಲಿ ಕೂಡ ನಾವು ಕೊಡ್ತಾ ಇರ್ತೀವಿ. ಮತ್ತು ಎಲ್ಲ ವಿಶ್ವವಿದ್ಯಾಲಯಗಳು ಕೂಡ ತಮ್ಮ ಒಂದು ಕ್ಷೇತ್ರಗಳಲ್ಲಿ ಇದನ್ನು ಪ್ರಸಾರ ಮಾಡ್ತಿರ್ತಾರೆ. ಅಂದರೆ KVK ಕೃಷಿ ವಿಜ್ಞಾನ ಕೇಂದ್ರಗಳು, ವಿಶ್ವವಿದ್ಯಾಲಯಗಳು ಮತ್ತು ಕೃಷಿ ಇಲಾಖೆಗಳು ಕೂಡ ಇದರ ಬಗ್ಗೆ ಕೆಲಸ ಮಾಡ್ತಿರ್ತಾರೆ. ನೀವು ಅವ್ರನ್ನ ಸಂಪರ್ಕಿಸಿ ತಮ್ಮ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ಕೋಬೇಕು. ಓಕೆ ಸರ್, ರೈತರಿಗೆ ಮತ್ತು ಇನ್ನು ಉಳಿದಂಥ ಪ್ರತಿಯೊಬ್ಬ ನಾಗರಿಕರಿಗೂ ಸಹಿತ ಹವಾಮಾನ ಕುರಿತಾಗಿ ಮಾಹಿತಿ ನೀಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು.